ಎಲ್ಲರಿಗೂ ಕೂಡ 2 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಮೊದಲನೇದಾಗಿ ಮೆಸ್ಕಾಂ ಪುರುಷ ಸಿಬ್ಬಂದಿಗಳಿಗೆ 2 ನಿಮಿಷಗಳಲ್ಲಿ ಇಡ್ಲಿ ಹಾಗೂ ಜಿಲ್ಲಾ ಸಿಬ್ಬಂದಿಗಳಿಗೆ, ಅವರ ನಂತರದಲ್ಲಿ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರುತ್ತೆ. ದಯಮಾಡಿ ಸಾರ್ವಜನಿಕರು ಯಾರು ಕೂಡ ಮಧ್ಯಭಾಗದಲ್ಲಿ ಓಡಾಡುವಂತಿಲ್ಲ. ತೀರ್ಪುಗಾರರು ಮಾಧ್ಯಮ ವಿತರಣಾ ಹೊರತುಪಡಿಸಿ ಉಳಿದಂತವರಿಗೆ ಅವಕಾಶ ಇಲ್ಲ. ಕಡೆಯ 40 ಸೆಕೆಂಡ್ ಇದೆ. ಅಷ್ಟೇ ಇರೋದು. 20 ಸೆಕೆಂಡ್. ಸರ್ ಅಲ್ಲೇ ಇರಿ 9, 8, 7, 6, 5, 4, 3, ಟೈಮ್ ಅಪ್. ಯಾರು ಕೂಡ ತಿನ್ನುವಂತಿಲ್ಲ. ಸ್ಟಾಪ್ ಮಾಡಿ. ತೀರ್ಪುಗಾರರು ಒಮ್ಮೆ ಇದೀಗ ಸಮಯ ಮುಗಿಸಿದ್ರೆ ಯಾರು ಕೂಡ ತಿನ್ನುವಂತಿಲ್ಲ. ದಯಮಾಡಿ ಸಾರ್ವಜನಿಕರು ಸಹಕರಿಸಿ. ಮೊದಲನೇದಾಗಿ ಮೆಸ್ಕಾಂ ಸಿಬ್ಬಂದಿಗಳಿರುತ್ತೆ, ನಂತರದಲ್ಲಿ ಸಾರ್ವಜನಿಕರಿಗೆ ಅವಕಾಶ. ಸಾರ್ವಜನಿಕರು ಬರ್ತಾ ಇದ್ದಾರೆ, ಸ್ವಲ್ಪ ವಾಲಂಟಿಯರ್ ಸಹಕರಿಸಿ. ಖುಷಿ ಆಯ್ತಾ? ದಯಮಾಡಿ ಸಂದೀಪ್ ಎಷ್ಟು ಇಡ್ಲಿ ತಿಂದ್ರೆ? ಸಾರ್ವಜನಿಕರು ಮಧ್ಯಭಾಗದಿಂದ ಅಲ್ಲಿ ಪಾಲಿಕೆ ಸಿಬ್ಬಂದಿಗಳು ಟೈಮರ್ನ ಇರ್ತಾರೆ ಅಥವಾ ಅವ್ರಿಗೆ ಅದೇನು ಸಹಾಯ ಬೇಕು ಪಾಲಿಕೆ ಸಿಬ್ಬಂದಿಗಳು ಇರ್ತಾರೆ. ಮಧ್ಯದಲ್ಲಿರುವಂಥ ಸಾರ್ವಜನಿಕರನ್ನು ದಯವಿಟ್ಟು ಬಲಭಾಗ ಕಳಿಸಿ. ತಡೆ ವಿಜಲ್ ಹಾಕೊಳ್ತಾ ಇದ್ದೀವಿ. ಮಧ್ಯದಲ್ಲಿರುವಂಥ ಎಲ್ಲರನ್ನೂ ಯಾರು ಕೂಡ ಎಲ್ಲರನ್ನೂ ಬಲಭಾಗ ಕಳಿಸ್ತೀವಿ. ಶಿವಣ್ಣ ಮೆಸ್ಕಾಂ ಇಲಾಖೆಗೆ ಆಯೋಜನೆ ಮಾಡಿದ್ದಕ್ಕೆ ಇದೇ ರೀತಿ ಪ್ರತಿಯೊಂದು ಇದನ್ನು ಮೆಸ್ಕಾಂ ನಿಯೋಜನೆ ಎಲ್ಲ ಫಂಕ್ಷನ್ಸ್ಗಳಿಗೆ ಪ್ರತಿಯೊಂದು ಇದಕ್ಕೂ ಸ್ಪರ್ಧಿ ಈ ಥರ ಫಂಕ್ಷನ್ಸ್ಗಳು ಸ್ಪೋರ್ಟ್ಸ್ಗಳೆಲ್ಲ ಇಟ್ಟಾಗ ಇನ್ನೂ ಒಳ್ಳೆ ರೀತಿಯಲ್ಲಿ ಅವರ ಕೆಲಸ ಸ್ಟ್ರೆಸ್ಸನ್ನೆಲ್ಲ ಬಿಟ್ಬಿಟ್ಟು ಇನ್ನೂ ಇದು ಮಾಡ್ತಾ ಹೋಗ್ತಾರೆ ಅವರೆಲ್ಲ. ಅದೇ ರೀತಿ ಇನ್ನು ಮುಂದೆ ನಡ್ಕೊಳ್ಳೋ. ಬಟ್ 10 ಇಡ್ಲಿ ತಿನ್ನೋದಕ್ಕೆ ಆಗುತ್ತೋ ಇಲ್ಲ ಅಂದರೆ ನಾವು ಎಷ್ಟು ಇಡ್ಲಿ ತಿಂತೀವಿ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಒಂದೊಂದೇ ಇಡ್ಲಿನ ನಾವು ತಿಂತಾ ಹೋದಾಗ ನನಗಿಂತ ಜಾಸ್ತಿ ತಿಂತಾರೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ತಿಂತಾ ಹೋದೆ. ಬಟ್ ಅಲ್ಲಿ ನೋಡಿದ್ರೆ ನನಗಿಂತ ಇನ್ನೂ ಆಲ್ಮೋಸ್ಟ್ 2-3 ಹಿಂದೆನೇ ಇದ್ದರು. ಬಟ್ 10 ಇಡ್ಲಿ ತಿನ್ನೋ ಅನುಭವ ಅಂತ ಹೇಳಿದ್ರೆ ಒಂದೊಂದು ಇಡ್ಲಿ ತಿನ್ಬೇಕಾದ್ರೆ ಲಾಸ್ಟ್ ಇಡ್ಲಿ ಆಲ್ಮೋಸ್ಟ್ ಹೊರಗೆ ಬಂದೋಗ್ಬಿಟ್ಟಿತ್ತು ಪೂರ್ತಿ ಇದನ್ನು. ಬಟ್ ಒಂದು ರೀತಿ ಖುಷಿ ಇದೆ. ಈಗ ಎಲ್ಲ ಎಂಪ್ಲಾಯೀಸು ಒಟ್ಟಿಗೆ ಸೇರಿದ್ದಾರೆ. ಈ ರೀತಿ ಪ್ರೋತ್ಸಾಹ ಈಗ ಮೆಸ್ಕಾಂ ಇಲಾಖೆಗೆ ಇದೊಂಥರ ಖುಷಿ ಇದು. ಎಲ್ಲ ಮೀಡಿಯಾದವರು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಇದಕ್ಕೂ. ಈಗ ಚನ್ನಬಸಪ್ಪ ಸರು ಪ್ರತಿಯೊಂದು ಎಲ್ಲ ಇದು ಈಗ ಅರೇಂಜ್ಮೆಂಟ್ ಮಾಡಿದವರು ಆದರೆ ಪ್ರತಿಯೊಬ್ಬರು ಇವ್ರನ್ನ ಎಲ್ಲರನ್ನೂ ನೆನೆಸ್ಕೊಬೇಕು ನಾವೆಲ್ಲ ಇದನ್ನು ಇದೆ ಅಂತ ಒಂದು ಧನ್ಯವಾದಗಳು. ದ್ವಿತೀಯ ಬಹುಮಾನ ಧನ್ಯವಾದಗಳು. ತೃತೀಯ ಬಹುಮಾನ ಸುಮಿತ್ ಸಾಗರ್ 4 ಮುಕ್ತಾಯ ಇಡ್ಲಿಯನ್ನು ತಿಂದಿದ್ದಾರೆ.